ಉತ್ತರ ಕರ್ನಾಟಕದ ಕುಡಿಯುವ ನೀರಿನ ಜೀವನಾಡಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡಲು ಕೇಂದ್ರ ಸರ್ಕಾರದ ಅರಣ್ಯ ಪರಿಸರ ಇಲಾಖೆಯ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡಿಸಿದ ತಕ್ಷಣ ರಾಜ್ಯ ಸರ್ಕಾರ ಕಾಮಗಾರಿಯನ್ನು ಪ್ರಾರಂಭಿಸಲು ಹಾಗೂ ಕೃಷ್ಣಾ ಯೋಜನೆಯ 2ನೇ ಹಂತದ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಸರ್ಕಾರ ಸಿದ್ಧವಿದೆ ಎಂದು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಮತ್ತು ಪ್ರವಾಸೋದ್ಯಮ ಸಚಿವರಾದ ಎಚ್.ಕೆ. ಪಾಟೀಲ್ ಹೇಳಿದರು. ಅವರು ಜುಲೈ 21ರ ನವಲಗುಂದ ನರಗುಂದ ರೈತ ಬಂಡಾಯದ ರೈತ ಹುತಾತ್ಮ ದಿನಾಚರಣೆಯಂದು ರೈತ ಹುತಾತ್ಮ ಬಸಪ್ಪ ಲಕ್ಕುಂಡಿ ಅವರ ನವಲಗುಂದದಲ್ಲಿರುವ ವೀರಗಲ್ಲಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ರಾಜ್ಯದ ಜಲ ವಿವಾದಗಳನ್ನು ಕಾನೂನಾತ್ಮಕವಾಗಿ ಸಮಸ್ಯೆ ಬಗೆಹರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನನಗೆ ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನವಲಗುಂದ ಶಾಸಕ ಎನ್.ಎಚ್. ಕೋನ್ ರೆಡ್ಡಿ ಮಾತನಾಡಿ, ಅಂದು ಬೃಹತ್ ನೀರಾವರಿ ಸಚಿವರಾಗಿ ಮಹದಾಯಿ ಯೋಜನೆಯಿಂದ ನಮ್ಮ ರಾಜ್ಯದಲ್ಲಿಯೇ ಇರುವ ಕಳಸಾ ಬಂಡೂರಿ ನಾಲಾ ಯೋಜನೆಯನ್ನ ತಿರುವಳಿ ಮಾಡಿ ಮಲಪ್ರಭಾ ನದಿಗೆ ಸೇರಿಸುವ ಕುಡಿಯುವ ನೀರಿನ ಯೋಜನೆ ರಚಿಸಿದ ಕೀರ್ತಿ ಇಂದು ಸಚಿವರಾದ ಎಚ್.ಕೆ. ಪಾಟೀಲ್ ಅವರಿಗೆ ಸಲ್ಲುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧೀಕ್ಷಕರಾದ ಗುಂಜನ್ ಆರ್ಯ, ಸಿಪಿಐ ರವಿ ಕಪ್ಪತ್ನವರ್, ಪಿಎಸ್ಐ ಜನಾರ್ದನ್, ಬಿ ತಹಶೀಲ್ದಾರ್ ಸುಧೀರ್ ಸಾವ್ಕಾರ್, ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕಾ ಪಂಚಾಯತ್ ಶ್ರೀಮತಿ ಭಾಗ್ಯಶ್ರೀ ಜಾಗೀರ್ದಾರ್, ಪುರಸಭೆಯ ಮುಖ್ಯಾಧಿಕಾರಿ ಎಸ್ಪಿ ಪೂಜಾರ್, ಸದುಗೌಡ ಪಾಟೀಲ್, ಲಕ್ಷ್ಮಣ್ ಹಳ್ಳದ್, ಯಲ್ಲಪ್ಪ ದಾಡಿಬಾಯಿ, ಸುಭಾಷ್ ಚಂದ್ರಗೌಡ ಪಾಟೀಲ್, ಪುರಸಭೆ ಸದಸ್ಯರುಗಳು, ರೈತ ಮುಖಂಡರುಗಳು ಹಾಜರಿದ್ದರು. ಆನಂದ್ ಬೆಳಗಲ್, ಕರಾಳ ಸತ್ಯ ನ್ಯೂಸ್, ನವಲಗುಂದ. ಪದೇ ಪದೇ ಹೇಳಿರ್ತಕ್ಕಂಥ ರೀತಿ, ಆ ಕಳಕಳಿ ಯಾಕೆ ಸಂಬಂಧಪಟ್ಟವರು ಗಮನಿಸ್ತಾ ಇಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಕಳಸಾ ಬಂಡೂರಿ ವಿಚಾರದೊಳಗೆ ರಾಜ್ಯ ಸರ್ಕಾರ ಹಣ ತಗೊಳ್ಳಿಟ್ಟಿದೆ, ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ದೀವಿ, ಕಾಂಟ್ರಾಕ್ಟರ್ಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಅನುಮತಿ ನೋಡ್ರಿ, ಆ ಅನುಮತಿ ಕೊಡೋದ್ರಿಂದ ಈ ಅರಣ್ಯ ಪರಿಸರ ಈ ಇಲಾಖೆಯವರು ಕೊಡೋದ್ರು ಅತ್ಯಂತ ನಿರ್ಲಕ್ಷ್ಯದಿಂದ ನಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಾಗಿದೆ. ಇನ್ನೇನು ಮೀಟಿಂಗ್ನಲ್ಲಿ ಆ ವಿಷಯ ಬರಬೇಕು. ಆ ವಿಷಯ ಬರ್ತದ ಅಂದ್ಕೊಳ್ಳಿ ಮತ್ತೆ 3 ತಿಂಗಳು ಮುಂದೆ ಹಾಕಿ ಅತ್ಯಂತ ದುರ್ದೈವದ ಪರಿಸ್ಥಿತಿ. ನಾನು ಈ ಸಂದರ್ಭದೊಳಗೆ ಹುತಾತ್ಮರಿಗೆ ನಮನ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಹೋರಾಟವನ್ನು ಮೆಲುಕು ಹಾಕ್ತಕ್ಕಂಥ ಸಂದರ್ಭದೊಳಗೆ ಕೇಂದ್ರ ಸರ್ಕಾರಕ್ಕೆ ಈ ರೀತಿ ಅನ್ಯಾಯವನ್ನು ಹಾಗೂ ಈ ರಾಜಕೀಯ ಮೋಸವನ್ನು ಬಿಟ್ಟುಬಿಡಿ, ತಕ್ಷಣ ಅನುಮತಿ ಕೊಡಿ. ನೀವು ಅನುಮತಿ ಕೊಟ್ಟು ಬೇಗ ಆಗಲಿ ಅಂತ ಒತ್ತಾಯಿಸಬೇಕಾದವರು ಸಹಿತ ಮೌನ ಆದರೆ ನಮ್ಮ ರೈತರಿಗೆ ಬಹಳಷ್ಟು ದುಃಖ ಆಗ್ತದೆ, ಆಕ್ರೋಶ ಬರ್ತದೆ. ಆದ್ದರಿಂದ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನನಗೆ ಈ ಜಲ ವಿವಾದದ ವಿಷಯವನ್ನು ನೋಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಆ ಜವಾಬ್ದಾರಿಯನ್ನು ಪೂರ್ಣವಾಗಿ ಅರಿತು ಈ ಸಂದರ್ಭದಲ್ಲಿ ನಮ್ಮ ಭಾಗದ ಎಲ್ಲ ಸಂಸದರಿಗೆ, ಮಂತ್ರಿಗಳಿಗೆ, ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಈ ಬಿಟ್ಬಿಡಿ ಇದನ್ನೆಲ್ಲ ರಾಜಕಾರಣ, ತಕ್ಷಣ ಅನುಮತಿ ಕೊಡಿ, ಕೆಲಸ ಚಾಲು ಮಾಡ್ತಾರೆ. ಎಷ್ಟು ಸಲ ಕಳಸಾ ಬಂಡೂರಿಗೆ ರೈತ ಹೋಗಿ ಬರಬೇಕು, ಎಷ್ಟು ಸಲ ಉಪವಾಸ ಮಾಡಬೇಕು, ಎಷ್ಟು ಹೋರಾಟ ಮಾಡಬೇಕು. ದಯವಿಟ್ಟು ಕೇಂದ್ರ ಸರ್ಕಾರ ತಕ್ಷಣ ಹೆಚ್ಚಬೇಕು, ಅನುಮತಿ ನೀಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ, ನಮ್ಮ ಭಾಗದ ಜನತೆಯ ಪರವಾಗಿ, ರಾಜ್ಯ ಸರ್ಕಾರದ ಪರವಾಗಿ ನಾನು ಅವರಿಗೆ ಆಗ್ರಹ ಮಾಡ್ತೇನೆ.